ಹೈ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ PUC ಇಂಗ್ಲೀಷ್ನಲ್ಲಿ ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ 2026ಕ್ಕಾಗಿ ಒಂದು 40 ಮಾರ್ಕ್ಸ್ನ ಮಾಡೆಲ್ ಕ್ವಶನ್ ಪೇಪರ್ನ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕನ್ನಡದಲ್ಲಿ ಕೂಡ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೆ, ಆಮೇಲೆ ಇಂಗ್ಲೀಷ್ನಲ್ಲಿನೂ ಕೂಡ ನಾನು ಸಮ್ಮರಿಗಳನ್ನು ಹಾಕಿದ್ದೀನಿ. ಓಕೆ, ಸೊ ಅದನ್ನು ನೋಡ್ಕೊಡ್ರಿ. ಸೊ ಮತ್ತೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ಸೊ ನಾನು ಖಂಡಿತವಾಗಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಡ್ತೀನಿ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಇದ್ದಾವೆ, ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥದ್ದು ಇದ್ದಾವೆ. ನೀವುಗಳು ಕೂಡ ಇದನ್ನು ಪ್ರಾಕ್ಟೀಸ್ ಆಗಿ ತೊಗೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತೀನಿ. ಒಟ್ಟು 3 ಪಾಠಗಳನ್ನು ತೆಗೆದುಕೊಂಡಿನಿ. ದ ಜೆಂಟಲ್ಮನ್ ಆಫ್ ದ ಜಂಗಲ್, ಎರಡನೇದು ದ ಸ್ಕೂಲ್ ಬಾಯ್, ಮೂರನೇದು ಅರೌಂಡ್ ಅ ಮೆಡಿಕಲ್ ಕ್ರೀಪರ್ ಅಂತಕ್ಕಂಥದ್ದು. ಸೊ ಟೋಟಲಿ 3 ಮೇಲೆ ಏನು ಮಾಡಿರೋದು 40 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಗ್ರಾಮರ್ ಇದೆ, ಲೆಟರ್ ರೈಟಿಂಗ್ ಇದೆ, ಕಾಂಪ್ರಿಹೆನ್ಷನ್ ಮೇಲೆ ಕೂಡ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಎಸ್, ಫಸ್ಟ್ ಒನ್ ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಎಲ್ಲ ವಿಷಯದ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಕನ್ನಡದ ಇದ್ದಾವೆ, ಅದನ್ನು ಹೋಗಿ ನೋಡಿ ಅಂತ ಹೇಳ್ತಾ ಶುರು ಮಾಡುವ. ಡ್ಯಾಶ್ ವಾಸ್ ದ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಕೇಳಿದರೆ ಮಿಸ್ಟರ್ ಫಾಕ್ಸ್. ಅಕಾರ್ಡಿಂಗ್ ಟು ದ ಎಲಿಫೆಂಟ್ ಹೂ ಇನಿಷಿಯಲಿ ಇನ್ವೈಟೆಡ್ ದ ಎಲಿಫೆಂಟ್ ಇನ್ ಟು ಮ್ಯಾನ್ಸ್ ಹೌಟ್ ಕೇಳಿದ್ದಾರೆ. ಸೊ ದ ಮ್ಯಾನ್ ಈಸ್ ದ ರೈಟ್ ಆನ್ಸರ್. ಇನ್ನು ವಾಟರ್ ಡ್ರೈವ್ಸ್ ಅವೇ ದ ಜಾಯ್ ಆಫ್ ದ ಸ್ಕೂಲ್ ಬಾಯ್. ಸೊ ದ ಆನ್ಸರ್ ಈಸ್ ಸ್ಕೂಲ್. ಮರ ವೆಂಟ್ ಟು ಡ್ಯಾಶ್ ವೆನ್ ಹಿ ಹ್ಯಾಡ್ ಅ ಕಟ್ ಇನ್ ಹೀಸ್ ಹ್ಯಾಂಡ್ ಅಂತ ಕೇಳಿದರೆ ದ ವೈಟ್ ಮ್ಯಾನ್ ಇಸ್ ದ ರೈಟ್ ಆನ್ಸರ್. ಲ್ಯಾಂಗ್ವೇಜ್ ಫಂಕ್ಷನ್ಸ್ 3 ಕೊಟ್ಟಿದ್ದೀನಿ, ಸೊ 3 ಆಲ್ರೆಡಿ ಆನ್ಸರ್ ಇದ್ದಾವೆ. ಓಕೆ, ಸಿ ಯು ಲೇಟರ್ ಬೈ ಅದು ಲೀವ್ ಟೇಕಿಂಗ್ ಆಗ್ತದೆ. ಎಸ್ ಅಫ್ಕೋರ್ಸ್ ಎಗ್ರಿಂಗ್ ಆಗ್ತದೆ. ಹಾಯ್ ಹೌ ಆರ್ ಯು ಅನ್ನೋದು ಗ್ರೀಟಿಂಗ್ ಆಗ್ತದೆ. ಇದು ಇಂಪಾರ್ಟೆಂಟ್ ಅದ, ಇದನ್ನು ಕೂಡ ನಿಮ್ಮ ಎಕ್ಸಾಮ್ಗೆ ಬಂದರೆ ಬರ್ತದೆ. ಇನ್ನು 2 ಮಾರ್ಕರ್ದು ಟೋಟಲಿ 3 ಕ್ವಶನ್ಸ್ ಬರೀಬೇಕು. ನಾನು 4 ಕ್ವಶನ್ಸ್ಗಳನ್ನು ಕೊಟ್ಟು ಆನ್ಸರನ್ನು ಕೊಟ್ಟಿದ್ದೀನಿ. ಎಸ್, ನೇಮ್ ಎನಿ 2 ಜಂಗಲ್ ಲಾರ್ಡ್ಸ್ ದ್ಯಾಟ್ ಅಕ್ಯುಪೈಡ್ ದ ಮ್ಯಾನ್ಸ್ ಹಟ್ ಅಂತ ಕೇಳಿದರೆ ದ ಎಲಿಫೆಂಟ್ ಆ್ಯಂಡ್ ದ ಮಿಸ್ಟರ್ ರಿನೋಸರಸ್ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ 9th ಬರೋಣ. ಹೂ ವಾಸ್ ದ ಕಿಂಗ್ ಆಫ್ ದ ಜಂಗಲ್? ವಾಟ್ ಡಿಡ್ ಹಿ ಕಮಾಂಡ್ ಹೀಸ್ ಮಿನಿಸ್ಟರ್ಸ್? ಆನ್ಸರ್, the lion was the king of the jungle. He commanded his ministers to appoint a commission of inquiry to investigate the dispute between the man and the elephant regarding the hut. 10th question. Mention any 2 images that the schoolboy compares himself to in the schoolboy. Answer, the schoolboy compared himself to a bird and a lark in the poem. 11th. Who brought some creepers for tying the cane pieces from the forest? Who scolded him? ಸಣ್ಣ ಬ್ರಾಡ್ ದ ಕ್ರೀಪರ್ಸ್ ಫ್ರಮ್ ಫಾರೆಸ್ಟ್, ಮರ ಸ್ಕಾಲ್ಡೆಡ್ ಹಿಮ್ ಅಂತಕ್ಕಂಥದ್ದು ಇತ್ತು. ಇವು ಇಂಪಾರ್ಟೆಂಟೇ ಇದ್ದಾವೆ. ನೀವು ಇದಾವೆ ನೋಡಿ 4 ಮಾರ್ಕರ್ದು 3 ಕ್ವಶನ್ಸ್ಗಳನ್ನು ಬರೀಬೇಕು. ಎಲ್ಲ ಇಂಪಾರ್ಟೆಂಟೇ ಕೊಟ್ಟಿದ್ದೀನಿ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದ ಮ್ಯಾನ್ಸ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಆ್ಯಸ್ ಹಿ ಬಿಲ್ಟ್ ಅ ಬೆಟರ್ ಹಟ್ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಂತ ಇತ್ತು. ಆನ್ಸರ್, ದ ಮ್ಯಾನ್ ಸ್ಟಾರ್ಟೆಡ್ ಟು ಗ್ರಾಂಬಲ್ ಬಿಕಾಸ್ ದ ಎಲಿಫೆಂಟ್ ಹ್ಯಾಡ್ ಅಕ್ಯುಪೈಡ್ ಹಿಸ್ ಹಟ್. All other animals from the nearby forest stood around listening to the heated argument between the man and his friend the elephant. The lion, the king of the jungle, came there and told that he commanded his minister to appoint a commission of inquiry as he wanted peace and tranquility in his kingdom. The lion also told the man not to grumble anymore and his hut was not lost to him. He should wait till the sitting of his imperial commission and its findings, and the man instantly waited for his opportunity in the belief of getting back the hut anta ittu. Next one, the school boy is a critique on the formal system of education. Comment anta kelidare. Yes. Answer, in a summer morn the school boy loves to rise the listen to songs of the birds, the blow of huntsman's horn and the song of the skylark. But going to school on a summer morn drives his joy away. School drives all joy away under authoritarian ways of teaching. Little children spend the day in sighing and dismay. Formal schooling is not a natural and spontaneous for a child. The boy at a time sits with no strength or a firmness, losing his youthful enthusiasm. He is restless and finds no delight in his book nor in the school. It destroys the joyful innocence of youth. Formal education makes a child to drop his tender wing and forget his youthful spring. It is impossible to endure the drudgery of the classroom. The boy does not want to sit in a cage and sing anta ide. The next, describe everything that the narrator learned about the creeper over the years. Yes, the author is suggesting that Indian herbal medicine is better, safer than allopathic medicine. The narrator wandered in the forest with Masti, Baira, Apanna, Mara and others. He learned or collected information or knowledge slowly and patiently
and perhaps indirectly about many things. He gleaned many things. He had learnt about some plants and herbs and their unique properties. His doctor friends became annoyed when he started discussion about these plants and herbs and called him ignoramus and even scuffled with him. When Mara cut his hand accidentally, someone brought a leaf from one of the plants and pressed it against the wound and bandaged it. The wound was healed up. Krishna, a farmhand, was cured of boils and piles just with the help of herbal plant, egg and milk. One of the problems is about the native doctors. They believe that if they told others about their medicines, the medicines would lose their potency. Because of this belief, India's native medicinal system are on the verge of extinction. Hidden knowledge about medicinal creepers has made the modern man to lose the knowledge of traditional medicine. If the forest, medicinal plants and herbs are conserved, Ayurveda will make a comeback in a successful way. Our natural resources are ವಿಟಲ್ ರಿಸೋರ್ಸಸ್ ಅಂತ ಬರೆದ್ರೆ ಸಾಕು. ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಪ್ಯಾಸೇಜಲ್ಲೇ ಕ್ವಶನ್ಸ್ಗಳನ್ನು 5 ಕೊಟ್ಟಿರ್ತಾರೆ. ಸೊ ನಿಮ್ಮಲ್ಲಿನೂ ಕೂಡ ಹೇಳಿರ್ತಾರೆ, ಅದಕ್ಕೆ ಉತ್ತರಗಳನ್ನ ಕೊಡಬೇಕು. ಇಲ್ಲಿ ಕೊಟ್ಟಿದ್ದೀನಿ. ವೈ ಈಸ್ ಕ್ರಿಟಿಕಲ್ ಥಿಂಕಿಂಗ್ ಇಂಪಾರ್ಟೆನ್ಸ್ ಫಾರ್ ಸ್ಟೂಡೆಂಟ್ಸ್ ಅಂತ ಇತ್ತು. ಇಟ್ ಹೆಲ್ಪ್ಸ್ ಅ ಸ್ಟೂಡೆಂಟ್ ಅನಲೈಸ್ ಇನ್ಫಾರ್ಮೇಷನ್, ಇವ್ಯಾಲ್ಯೂಯೇಟ್ ವ್ಯೂ ಪಾಯಿಂಟ್ಸ್ ಆ್ಯಂಡ್ ಮೇಕ್ ಅ ಇನ್ಫಾರ್ಮ್ಡ್ ಡಿಸಿಷನ್ಸ್ ಇತ್ತು. ಇನ್ನು ವೈ ಶುಡ್ ಸ್ಟೂಡೆಂಟ್ಸ್ ವೆರಿಫೈ ಫ್ಯಾಕ್ಟ್ಸ್ ಇದೆ. ಇವೆಲ್ಲ ಪ್ಯಾಸೇಜ್ದು ಕ್ವಶನ್ಸ್ ಇದ್ದಾವೆ. ಸೊ ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಅದರಲ್ಲಿನ ಹುಡುಕಾಡಿ ನೀವು ಬರೀಬೇಕು. ಇಲ್ಲಿದೆ ನೋಡಿ, ಗ್ರಾಮರಲ್ಲಿ ವರ್ಬ್ ಫಾರ್ಮ್ ಇದೆ. ಓಕೆ, ಸೊ ಓನ್ಡ್ ಬರಬೇಕು. ಹಿಸ್ ಫಾರ್ಮ್ಸ್ ವೇರ್ ಸ್ಲೇವ್ಸ್ ಅಂತ ಇದೆ. ವೇರ್ ಇದೆ. ಮಿಸ್ಟರ್ ಪ್ಲಮ್ಮರ್ ಡ್ಯಾಶ್ ದ ಓವರ್ಸೀರ್ ಇದೆ. ವಾಸ್ ಬರಬೇಕು. ಹಿ ಆಲ್ವೇಸ್ ಆರ್ಮ್ ಅಂತ ಇದೆ. ಆರ್ಮ್ಡ್ ಅಂತ ಬರಬೇಕು. ವರ್ಬ್ ಫಾರ್ಮ್ 4 ಮಾರ್ಕ್ಸ್ ಇದೆ. 2 or 3 ಮಾರ್ಕ್ಸ್ಗೂ ಕೂಡ ಬರ್ತದೆ. ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ. ಇನ್ನು ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ರಿಲೇಟ್ ದೆಮ್ ಆಲ್ರೆಡಿ ಬರೆದಿದ್ದೀನಿ. ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಟು ಡೂ. ಸೊ ಆನ್ಸರ್ ಆಗಬೇಕು. ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಟು ಡೂ. ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹೀಸ್ ಅ ಡೆಲಿಕೇಟ್ ಸ್ಕಿನ್ ಬೈ ದ ಹೇಲ್ ಸ್ಟೋರ್ಮ್. ಸೊ ದ ಆನ್ಸರ್ ಈಸ್ ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹೀಸ್ ಅ ಡೆಲಿಕೇಟ್ ಸ್ಕಿನ್ ಫ್ರಾಮ್ ಹೇಲ್ ಸ್ಟೋರ್ಮ್. ವೇರ್ ದ ಬಾಯ್ಸ್ ಆರ್ ಕೇಳಿದ್ದಾರೆ. ವೇರ್ ಆರ್ ದ ಬಾಯ್ಸು. ಅನಿಮಲ್ಸ್ ಆರ್ ಅವರ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್. ಆನ್ಸರ್ ಈಸ್ ಅನಿಮಲ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಬರೆದ್ರೆ ಸಾಕು. ಲೆಟರ್ ಇದೆ ನೋಡಿ. Write a letter to the President Gram Panchayat of your village about the following issue: irregular drinking water supply, dumping kitchen waste on the streets, requesting for an additional Anganwadi center in your village. ಇದನ್ನಿಷ್ಟು ಕೊಟ್ಟಿರ್ತಾರೆ. ಸೊ ಫಸ್ಟ್ ಬರಿಬೇಕು. ಯಾರಿಗೆ ಬರಿತೀರಿ? ಟು ಅಂತ ಹಾಕ್ರಿ. ದ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ ಕೊಲ್ಲೂರು, ಚಿಂತಾಮಣಿ, ಕರ್ನಾಟಕ. ಇವತ್ತಿನ ಡೇಟ್ ಹಾಕಿದ್ದೀನಿ. ಸೊ ನಿಮ್ಮ ಹೆಸರು ಬರಬೇಕು. ಪ್ರಜ್ವಲ್ SP, ಕಲ್ಲೂರು ವಿಲೇಜ್, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬರಿತೀರಿ. ಆಮೇಲೆ ಸಾಲ್ಯುಟೇಷನ್ ಹಾಕ್ತೀರಿ. ರೆಸ್ಪೆಕ್ಟೆಡ್ ಸರ್ ಅಂತ ಬರಿತೀರಿ. ಓಕೆ, ಏನಿದೆ? ರಿಕ್ವೆಸ್ಟ್ ಟು ಅಡ್ರೆಸ್ ಅರ್ಜೆಂಟ್ ವಿಲೇಜ್ ಇಶ್ಯೂಸ್, ಡ್ರಿಂಕಿಂಗ್ ವಾಟರ್, ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಂಗನವಾಡಿ ಸೆಂಟರ್. ಅವಾಗ ಇಲ್ಲಿ ಲೆಟರ್ ಆಫ್ ದ ಬಾಡಿಯಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದರೆ ನಿಮ್ಮ ಸಮಸ್ಯೆಯನ್ನು ಅವರಿಗೆ ತಿಳಿಸ್ಬೇಕು. ಲಾಸ್ಟ್ ಬರಿತೀರಿ. ವಿ ಹೋಪ್ ದ್ಯಾಟ್ ದೀಸ್ ಇಶ್ಯೂಸ್ ವಿಲ್ ಬಿ ಅಡ್ರೆಸ್ಡ್ ಎಟ್ ದ ಅರ್ಲಿಯಸ್ಟ್. ಥ್ಯಾಂಕ್ ಯು, ಯುವರ್ ಸಿನ್ಸಿಯರ್ಲಿ ಪ್ರಜ್ವಲ್ SP. ಏನು ಲೆಟರ್ ಆಫ್ ದ ಬಾಡಿ ಅದೆಲ್ಲ ನೀಟಾಗಿ ಬರೀರಿ. ಇಲ್ಲಿ ಏನು ಬರ್ತಿದ್ದಾರೆ ನೋಡಿ. ಐ ಆಮ್ ವೇಟಿಂಗ್ ದಿಸ್ ಲೆಟರ್. I am writing this letter on behalf of the residents of our village to bring to your kind attention. The supply of drinking water has become highly unpredictable. Many households are struggling to meet basic water needs. We request the Panchayata to ensure a regular and clean water supply. The streets are unhygienic due to the dumping of kitchen and household waste which creates foul smells. We request to Panchayata to initiate regular waste collection and our village has been increased in the number of children and young mothers. The current Anganwadi center is overcrowded, so we humbly requested the establishment of an Anganwadi additional Anganwadi center ಅಂತ ಇದೆ. ಸೊ ಈ ತರನಾಗಿ ನೀವು ಏನು ಮಾಡಬೇಕು, ಬರಿಬೇಕು. ಇದು ಮಾಡೆಲ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಕ್ವಶನ್ ಪೇಪರ್ ಕೊಡ್ತೀನಿ. ಗುಡ್ ಲಕ್.